ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸಖತ್ತಾಗಿದ್ದೀನಿ ಆ್ಯಂಡ್ ಸಖತ್ತಾಗಿ ರೆಡಿಯಾಗಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಒಂದು ಪ್ರೋಗ್ರಾಮ್ ಇತ್ತು, ಹಾಗಾಗಿ ಹೋಗ್ತಾ ಇದೆ. ಏನು ಪರ್ಸ್ನಲಿ ಅಲ್ಲ, ಅಫಿಷಿಯಲಿ ಹೋಗ್ತಾ ಇದೆ. ಹಾಗಾಗಿ ಅದ್ರ ಬಗ್ಗೆ ಏನು ಡೀಟೇಲ್ಸ್ ಕೊಡೋದು ಬೇಡ ಅಂತ ಹೇಳಿ ಎಲ್ಲ ನಾವು ರತ್ನ ಮೇಡಮು ಮುಗೀತು. ಮುಗಿಬೇಕಾದ್ರೆ ಹಾಗೆ ಶ್ರುತಿ ಅಕ್ಕನೂ ನಾವು ಎಲ್ಲ ಹೋಗ್ತಾ ಇದ್ದು. ಮುಗೀತು. ಹಾಸನಿಂದ ಈಗ ಊಟಕ್ಕೆ ಅಂದರೆ ಹಾಸನ ಬಸ್ ಸ್ಟಾಪ್ ಹತ್ರ ಬಂದು ಊಟಕ್ಕೆ ಊಟಕ್ಕೆ ಹೋಟೆಲ್ನ ನೋಡ್ತಾ ಇದ್ದೀವಿ. ಎಲ್ಲರೂ ವೆಜ್ ಅಂತ ಇದ್ದಾರೆ. ಇವತ್ತು ಮಂಡೇ ಅಲ್ವಾ, ಹಾಗಾಗಿ ಊಟಕ್ಕೆ ಹೋಗೋದ ಅಂತ ಎಲ್ಲರೂ ಡಿಸ್ಕಷನ್ನು, ವೆಜ್ಜಾ ನಾನ್ ವೆಜ್ಜಾ ಅಂತ ಹೇಳಿ. ಆನ್ ದ ವೇಲಿ ಹೋಗ್ಬೇಕಾದ್ರೆ ಏನೋ ಒಂಥರ ಸೇಲ್ಸ್ ಥರ ಆಯಿತು. ಒಬ್ಬರು ಅಕ್ಕ ಬ್ಯಾಗ್ ತೊಗೋಬೇಕು ಅಂತ ಹೇಳಿ ಅವ್ರು ಬ್ಯಾಗ್ ಅಂಗಡಿಗೆ ಹೋದ್ರು, ಪಕ್ಕದಲ್ಲೇ ಇತ್ತು. ನಾವಿಲ್ಲಿ ಸೇಲ್ಸಿಗೆ ಬರೋಣ ಅಂತ ಬಂದು, ಬಟ್ ಇಲ್ಲಿ ಆ ಥರದ್ದು ಯಾವುದು ಚೆನ್ನಾಗಿರೋದು ಇರಲಿಲ್ಲ ಆ್ಯಂಡ್ ಎಲ್ಲ ತುಂಬ ಕಾಸ್ಟ್ಲಿದಿತ್ತು. 5 ನಿಮಿಷನೂ ಇಲ್ಲಿ ಇರಲಿಲ್ಲ, 2ರಿಂದ 3 ನಿಮಿಷ ಇದ್ವೇನೋ ಅಷ್ಟೇ. ಹಾಗೆ ವಾಪಸ್ ಬಂದು ಅದೊಂದು ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಅಲ್ಲಿಂದ ಬಂದು ಹಾಗೆ ಒಂದು ಲೋಟ ಬಾದಾಮ್ ಹಾಲು ಕುಡ್ಕೊಂಡು ಎಲ್ಲ ಒಂದೊಂದು ಕಡೆ ಹೋದರು, ಅಂದರೆ ಅವ್ರವ್ರ ಕೆಲಸದ ಮೇಲೆ. ನಾನು ಅಲ್ಲಿಂದ ಹೊರಟು ಅಲ್ಲಿಂದ ಹಾಗೆ ಸ್ವಲ್ಪ ಬಾದಾಮ್ ಹಾಲು ಹಾಗೆ ಊಟಕ್ಕೆ ಬಿಸಿಬೇಳೆ ಬಾತು ತಿಂದ್ಕೊಂಡು ಹೋಟೆಲಲ್ಲಿ ನಾನು ಕೂಡ ಹೊರಟೆ. ರಾಮನಾಥ್ಪುರ ಬಂದರೆ ಫುಲ್ಲು ಜೋರು ಮಳೆ ಅಂದರೆ ಮಳೆ. ನನಗೆ ಎಲ್ಲಿ 4:15 ಬಸ್ ಮಿಸ್ ಆಗ್ಬಿಡುತ್ತಪ್ಪ ಅಂತ ಫುಲ್ ಭಯ ಆಗಿತ್ತು. ಇನ್ನೂ ಬಸ್ ಬಂದಿರಲಿಲ್ಲ, ಬಂತು ಫೈನಲಿ. ನಾನು ಬಸ್ ಹತ್ಕೊಂಡು ಕೂತ್ಕೊಂಡೆ. ಬೆಳಗ್ಗೆ ಹೋಗ್ಬೇಕಾದ್ರೆ ಆ ಲೆವೆಲಿಗೆ ರೆಡಿಯಾಗಿ ಹೋಗಿದ್ದೆ. ಈ ಸಂಜೆ ಬರ್ಬೇಕಾದ್ರೆ ನೋಡಿದ್ರೆ ಹೀಗೆ ಬರ್ತಾಯಿದ್ದೀನಿ ಆ್ಯಂಡ್ ಮಳೆಗೆ ತುಂಬ ಹುಯ್ತಾ ಇತ್ತು. ಬರ್ತಾ ಸಾಲಿಗ್ರಾಮ ಕಡೆ ಬಂದರೆ ಮಳೆನೇ ಇಲ್ಲ. ಫುಲ್ ರಾಮನಾಥ್ಪುರದಲ್ಲಿ ಮಳೆ, ಬಟ್ ಸಾಲಿಗ್ರಾಮದಲ್ಲಿ ಸ್ವಲ್ಪನೂ ಮಳೆ ಇರಲಿಲ್ಲ. 5 ಗಂಟೆ 20 ನಿಮಿಷ ಸಾಲಿಗ್ರಾಮಕ್ಕೆ ಬಂದೆ. ನೋಡಿದ್ರಲ್ಲ, ರಾಮನಾಥ್ಪುರದಲ್ಲಿ ಹೆವಿ ಅಂದರೆ ಹೆವಿ ಮಳೆ. ಇಲ್ಲಿಗೆ ಬಂದರೆ ಇಲ್ಲೇನೂ ಇಲ್ಲ. ಮತ್ತು ಇಲ್ಲೂ ಈಗ ಮಳೆ ಹನಿತೈತೆ. ನೋಡೋಣ ಆಟೋ ಅಥವಾ ಬೈಕ್ ಏನಾದರೂ ಸಿಕ್ಕಿದ್ರೆ ಹೋಗೋಣ. ಬಂದೆ ಮನೆಗೆ. ಅಮ್ಮವ್ರೆ ಈಗ ಅದೇನೋ ಗಾರೆ ಕೆಲ್ಸ್ಕೊಂಡು ಏನೋ ಮಾಡ್ತಾವ್ರೆ. ಅಲ್ಲಿ 1 ತಿಂಗಳಾದ್ಮೇಲೆ ಜೋಕಾಲಿ ನೋಡ್ತಾ ಇದ್ದೀನಿ ನಾನು ಈ ಜಾಗದಲ್ಲಿ. ನನಗೆ ಆ್ಯಕ್ಚುಲಿ ವೈಟ್ ಕಲರ್ ಗೋಡೆ ಇತ್ತು, ಇವಾಗ ಆರೆಂಜ್ ಕಲರ್ನ ಎಕ್ಸೆಪ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಸ್ವಲ್ಪ ಕಷ್ಟ ಆಗ್ತಾಯಿದೆ. ಓ ಮೈ ಗಾಡ್, ಏನೇನೋ ಮಾಡಿದ್ದಾರೆ ಗುರು ಇವರು. ಅಡುಗೆ ಮನೆ ಪೇಂಟು ಹೇಳಿದ್ನಲ್ಲ ನೆನ್ನೆಲೆ, ಅವ್ರಿಗೆ ಕೊಟ್ಟಿರಲಿಲ್ಲ ನಾವು. ಸ್ಕೈ ಬ್ಲೂ ಕಲರ ಇದು ಪೇಂಟು. ಎದ್ದು ಕಾಣ್ತಾ ಇದಲ್ಲಪ್ಪ ಅಡುಗೆ ಮನೆ ಕಲರು. ನೆಲ ನೋಡಿ, ಇಲ್ಲಿ ಎತ್ತರ ಮಾಡ್ತಾವ್ರೆ ನೆಲನ, ಅಡುಗೆ ಮನೆ ನೆಲನ. ಹೂ ಏನೇನೋ ಮಾಡವ್ರೆ. ಪಾತ್ರೆ ಸ್ಟ್ಯಾಂಡ್ ತೆಗೆದುಬಿಟ್ಟು ಹೊಡೆದಿಲ್ಲ ಬಣ್ಣನ, ಹಾಗೆ ಕವರ್ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಹೊಡೆದಿಲ್ಲ ನಮ್ಮ ಅಪ್ಪಾಜಿ, ಬರಬರೇ ಬಂದಂಗೆ ಆಗದೆ. ಇಟ್ಸ್ ಓಕೆ ಗಾಯ್ಸ್. ಈಗ ನನ್ನ ಮಗಳು ಚಿಂಗಮ್ ತಿಂತಾಯಿಲ್ಲ, ಒಂದು ಚಿಂಗಮ್ ಇಸ್ಕೊಂಡೇ ತಿಂತಾಯಿದ್ದೀನಿ. ನಮ್ಮನೆ ನೋಡಿ ಹೆಂಗಿದೆ. ನಾನು ರೂಮಂತೂ ಗೋವಿಂದ ಗೋವಿಂದ. ಓಕೆ, ಆಲ್ಮೋಸ್ಟ್ ಕ್ಲಿಯರ್ ಆಗಿದೆಯಲ್ಲ, ಅದೇ ಖುಷಿ. ಈಗ ನಾನು ಹುಚ್ಚಿ ಥರ ಕಾಣ್ತಾ ಇದ್ದೀನಿ. ಬಸ್ಸಲ್ಲಿ ಬಂದಲ್ವಾ, ಕೂದಲೆಲ್ಲ ಗೆದ್ರುಕೊಂಡು ಫ್ರೆಶಪ್ ಆಗ್ಬಿಟ್ಟು ಒಂದು ಲೋಟ ಟೀನೋ ಕಾಫಿನೋ ಕುಡಿದು ಒಂದು 10 ನಿಮಿಷ ರೆಸ್ಟ್ ಮಾಡಿ ಆಮೇಲಿಂದ ಏನು ಮಾಡೋದು, ಆಮೇಲಿಂದನೂ ಏನೂ ಮಾಡೋದಿಲ್ಲ, ಸುಮ್ಮನೆ ಕೂತೀನಿ. ಬನ್ನಿ ಫ್ರೆಶಪ್ ಆಗೋಣ. ಫ್ರೆಂಡ್ಸ್, ನಾನು ಹಾಗೆ ಮಾತಾಡಿಕೊಂಡು ನಮ್ಮ ಅಪ್ಪಾಜಿ ನೋಡಿದ್ರೆ ಅರ್ಧ ಬಿಟ್ಬಿಟ್ಟು ಹೋಗಿತ್ತಲ್ಲ, ಅದೇನೋ ಮಾಡ್ತೀನಿ ನೆಲನ ಅಂದ್ಬಿಟ್ಟು ಬತ್ತು. ಅದ್ರ ಹೆಸರು ಸ್ಮೂತ್ ಮಾಡೋದ ಕಣೆ, ಏನೋ ಅಷ್ಟು ಗೊತ್ತಿಲ್ಲ. ನೋಡ್ತಾ ನಿಂತಿದ್ದೆ, ಅದೇನೇನೋ ಹಿಂಗೆ ಸಿಮೆಂಟ್ನೇ ಹಾಕ್ಬಿಟ್ಟು ಹಿಂಗೆಲ್ಲ ಮಾಡ್ತಾಯಿತ್ತು. ಯಾಕಂದರೆ ನಮ್ಮನೆ ಅಡುಗೆ ಮನೆ ತುಂಬ ಹಳ್ಳ ಇತ್ತು, ಮತ್ತು ನೆಲ ಎಲ್ಲ ಫುಲ್ಲು ಒಂಥರ ಏನು ದದ್ದಾದಂಗೆ ಮತ್ತು ಏನು ಡ್ಯಾಮೇಜ್ ಆದಂಗಿತ್ತು. ಅಪ್ಪಾಜಿ ಹೇಳ್ತಾಯಿತ್ತು, ಮದುವೆ ಎಲ್ಲ ಕಳ್ಕೊಂಡು ಹಾಲ್ಗೂ ಒಂದು 10 ಮೂಟೆ ಸಿಮೆಂಟ್ ತಂದು ಹಾಲನ್ನು ರೆಡಿ ಮಾಡಬೇಕು. ಸ್ವಲ್ಪ ಹೊತ್ತು ರಂಜೋರ್ ಜಗ್ತಿ ಮೇಲೆ ಕೂತಿದೆ, ಸ್ವಲ್ಪ ಹೊತ್ತು ಅಂದರೆ ಒಂದು 10 ನಿಮಿಷ. ಅಪ್ಪಾಜಿದು ಇನ್ನೂ ಸ್ವಲ್ಪ ಗಾರೆ ಕಲಿಸ್ಕೊಡು ಅಂತೂ, ನಾನು ಕಲಿಸ್ಕೊಡೋಣ ಅಂತ ಕರಿತು. ಅಮ್ಮ ಕಲಿಸ್ಕೊಡು ಅಂತ ಅಮ್ಮನೇ ಅಯ್ಯೋ ಅಮ್ಮನೇ ಕಲಿಸ್ತಾಳೆ. ನಾನು ಅದಕ್ಕೆ ಟೀ ಇಡೋಣ ಅಂತ ಹೇಳಿ ಬಂದೆ. ನಮ್ಮನೆ ಅಡುಗೆ ಮನೆ ನೆಲ ಹೆಂಗಿದೆ ಗೊತ್ತಾ, ಇವಾಗ ತೋರಿಸ್ತಿದ್ದಾರೆ. ಈ ಥರ ಇದೆ, ಎತ್ತರ ಮಾಡಿದ್ದಾರೆ. ಹಳ್ಳ ಇತ್ತಲ್ವಾ, ಮತ್ತು ಎಲ್ಲ ಕಿತ್ತೋದಂಗಿತ್ತು ಅಡುಗೆ ಮನೆಯೆಲ್ಲ. ಈ ಬಣ್ಣ ಚೇಂಜ್ ಆಗಿಬಿಟ್ಟೈತೆ ಫ್ರೆಂಡ್ಸ್. ನಾವು ಕೇಳೋದೇ ಒಂದು ಬಣ್ಣ, ಆ ಪೇಂಟ್ ಅಂಗಡಿಯವನು ಕೊಡೋದೇ ಇನ್ನೊಂದು ಬಣ್ಣ. ಮುಂಚೆ ಇದ್ದಿದೆ ಒಂಥರ ಚೆನ್ನಾಗಿತ್ತು ಸಿಂಪಲಾಗಿ. ಇದು ಫುಲ್ಲು ಡಾರ್ಕ್ ಕಲರ್ ಶೇಡ್. ಅಮ್ಮ ಚೆನ್ನಾಗಿಲ್ಲ ಅಂತಿತ್ತು. ಅದಕ್ಕೆ ಹೋಗ್ಲಿ ಬಿಡಮ್ಮ, ಮುಂದಿನ ವರ್ಷಕ್ಕೆ ಬೇರೆ ಕಲರ್ ಹೊಡ್ಕೊಳ್ಳೋಣ, ಇವಾಗ ಹೊಡೆದಾಗಿದೆಯಲ್ಲ ಅಂತ ಅಂದೆ. ಆ್ಯಂಡ್ ನಾನು ಇವಾಗ
ಏನು ಅಂತ ಹೇಳಿದ್ರೆ ಮಿಶೋದಲ್ಲಿ ಕೆಲವೊಂದು ಹೋಮ್ ಡೆಕೋರೇಟಿವ್ ಐಟಮ್ಸ್ನ ಬುಕ್ ಮಾಡ್ತಾಯಿದ್ದೆ. ಇವಾಗ ಒಂದು ಬಟರ್ಫ್ಲೈನ ಬುಕ್ ಮಾಡಿದ್ದೀನಿ. ನೋಡಿ ನೋಡಿ ಬುಕ್ ಮಾಡಬೇಕು. ನೋಡಿ ಒಂದು ವಾರದಿಂದ ಆಫರ್ ಇತ್ತು, ಆವಾಗ ಬುಕ್ ಮಾಡಲಿಲ್ಲ ನಾನು. ಇವಾಗ ಆಫರ್ ಎಲ್ಲ ತೆಗ್ದಾಕಿದ್ದಾರೆ, ಇವಾಗ ಬುಕ್ ಮಾಡ್ತಾಯಿದ್ದೀನಿ. ಏನು ಮಾಡೋಕ್ಕಾಗೋದಿಲ್ಲ ಫ್ರೆಂಡ್ಸ್, ಕೆಲಸದಲ್ಲಿ ಬ್ಯುಸಿ ಇದ್ನಲ್ವಾ. ಆಫರ್ ಇದೆಯೇನೋ ಅಂದ್ಬಿಟ್ಟು ಇವಾಗಲೂ ಓಪನ್ ಮಾಡಿದೆ, ಬಟ್ ಆಫರ್ ಎಂಡ್ ಆಗಿಬಿಟ್ಟಿದೆ ಮಿಶೋದಲ್ಲಿ. ನೋಡೋಣ, ಕಡಿಮೆ ಇರೋಂಥದ್ದನ್ನ ನೋಡಿ ನೋಡಿ ಚೆನ್ನಾಗಿರೋಂಥದ್ದನ್ನ ಬುಕ್ ಮಾಡ್ತಾ ಇದ್ದೀನಿ. ನಮ್ಮ ಮನೆ ಹೋಮ್ ಟೂರ್ ಮಾಡ್ತೀನಿ ಈಗ, ಹೊಸ್ದಾಗಿ ಬಣ್ಣ ಹೊಡ್ಸಿದ್ದೀವಲ್ವಾ, ಹಾಗಾಗಿ ಫಸ್ಟಿಂದ ಹೋಮ್ ಟೂರ್ನ ಮಾಡ್ತೀನಿ. ಆಯಿತು ಬಿಡು, ಹೇಳ್ತೀನಿ ಸುಮ್ಮನೆ. ಫ್ರೆಂಡ್ಸ್, ಮಳೆ ಇಲ್ಲೂ ಗುಡುಕ್ತಾ ಐತೆ, ಕರೆಂಟ್ ಹೋಯ್ತು, ಇದೆಲ್ಲ ಚಾರ್ಜ್ ಲೈಟು. ಇದು ಈ ಥರ ಮಾಡಿದೆ. ಅಪ್ಪ ನಮ್ಮ ಅಮ್ಮ ಎಲ್ಲ ಜೋಡಿಸಿ ಎಲ್ಲ ಮಾಡಿ ನಂಗೆ ಆಯ್ತಾ ಇಲ್ಲ ಅಂತ ಐತೆ. ನಾನು ಊಟ ಮಾಡಿಬಿಟ್ಟೆ, ನಂಗೆ ಹೊಟ್ಟೆ ಹಸಿತಾಯಿತ್ತು. ಟೀ ಕುಡಿಯೋಕ್ಕೆ ಬರೀ 3 ಲೋಟ ಆಯಿತು, ಅದಕ್ಕೆ ಅವ್ರಿಗೆ ಟೀ ಕೊಟ್ಟೆ. ಇನ್ನೊಂದು ಸ್ವಲ್ಪ ನನ್ನ ಪಾಲಿನ ಟೀ ಇದೆ, ಊಟ ಆಯಿತು. ಬೇಕು ಸ್ವಲ್ಪ ಏನಾದರೂ ಅಲ್ಲೆಲ್ಲ ಜೋಡಿಸ್ಬೇಕಲ್ಲ, ಅದನ್ನೆಲ್ಲ ಜೋಡಿಸೋಣ ಅಂತ. ಚಿನ್ನು ಬರೋಕ್ಕೆ ಹೇಳ್ತೀನಿ ಅಂತ ಒಂದ್ಸಲ ಹೇಳಿದೆ ತಾನೇ, ತಾತನ ಸ್ಕೂಲ್ ಹತ್ರ ಬರೋಕ್ಕೆ ಹೇಳು ಅಂತ. ಕೃತನ್ಗೆ ಎಕ್ಸಾಮ್ಸ್ ನಡೀತಾ ಇದೆ, ನಾಳೆ ಕೇಳ್ತೀನಿ ಬಿಡು, ಬಂದು ಬೇಗ ಬಂದು ಕರ್ಕೊಂಡು ಹೋಗು ಅಂತ. ಸರಿನಾ? ನವಿಲ್ ಬೇಕು ಚಿನ್ನಿ, ಅಂಟಿಸ್ಬೇಕು ಎಲ್ಗಾರು ಬೇರೆ ಜಾಗಕ್ಕೆ ಅಂಟಿಸ್ತೀನಿ, ಸುಮ್ಮನಿರಿ. ಈಗ ಇದೊಂದು 2 ಇದೆ, ಅಂದರೆ ಡಬಲ್ ಪ್ಯಾಚ್, ಇದು ಒಂಟಿಲ್ಲ, ಅದಕ್ಕೆ ಫೆವಿಕ್ವಿಕ್ ಹಾಕಿ ಅಂಟಿಸ್ತಾ ಇದ್ದೀನಿ. ನೋಡೋಣ ಇದರಲ್ಲಿ ಏನಾದರೂ ಸ್ವಲ್ಪ ಇವಾಗ ಮಾಡೋಣ. ಹೋಗಲೇಬೇಕು, ಬರೋಕೆ ಆಗೋದಿಲ್ಲ, ಸುಮ್ಮನಿರ್ತೀನು. ಇನ್ನೂ ಉಜ್ಜಿಲ್ವಂತೆ, ಉಜ್ಬೇಕಂತೆ. ಏನಕ್ಕೆ ಬಂದೆ ಚಿನ್ನ? ಇದೊಂದು ತಗೋ, ಮೊಸರು ಒಗ್ಗರಣೆ ಮಾಡೋಕ್ಕೆ ಇಡು ಆಚೆಗೆ. ಹಸಿಟ್ಟು ಇದೊಂದು ಬೇಕು, ಇದನ್ನು ಇಡು ಬಂಗಾರ. ನನ್ನ ಮಗ ಹೆಲ್ಪ್ ಮಾಡ್ತದೆ ಗೊಂಬೆ. ಹಸಿಟ್ಟು ಅಲ್ಲ ಅದಲ್ಲಪ್ಪ. ಹೊಟ್ಟೆ ತುಂಬ ಅಂತ ಊಟ ಮಾಡಿದ್ದೀನಿ ನಾನೀಗ. ಅವ ಟೀ ಮಾಡ್ತದ ನೋಡವ, ತಾಳು ಬಂಗಾರ. 1 ನಿಮಿಷ. ಮುದ್ದೆ ತಪ್ಪಲೇಬೇಕಲ್ವ. ತಾಳು ಅದು ನಾನು ನೆನ್ಕೋತಾ ಇದ್ದೀನಿ. ಏನೇ ಬೇಕು ಹಿಡ್ಕೊಮ್ಮ, ಅಲ್ಲಿಟ್ಟು. ಸೋಟ್ ಅದ ಚಿನಿ, ಸೋಟ್ ಅದ ನೋಡವ, ಸೋಟ್ ಅದವ, ಸೋಟು ಸೋಟು ಅನ್ನದ ಕೈಯಲ್ಲವ. ತಗೋತೀನಿ ತಗೊಳ. ಮುದ್ದೆಗೆ ಇಟ್ಟಿದ್ದೀನಿ. ಏನವ, ಮೆಣಸಿನ್ಕಾಯಿ ಖಾರ ಇತ್ತು, ಮೊಸರು ಒಗ್ಗರಣೆ, ಮೊಸರಿಗೆ ಮೆಣಸಿನ್ಕಾಯಿ ಖಾರ ಮಿಕ್ಸ್ ಮಾಡಿದೆ. ಹುಷಾರಾಯಿತು ಎಲ್ಲ. ಬರೀ ಈಗ ಕಳಿಸ್ತೀನಿ ಬೆಳಗಿಗೆ. ಚಿನಿ ಫಸ್ಟು ಇದು ಬರೀ ಚಿನ್ನು, ಆಟು ಅಮ್ಮ ತನಕನ 2 ಸತಿ ಬರೀಬೇಕು. ಒಂದು ವ್ಯಂಜನಗಳು ಬರೀಬೇಕು. ಅದಕ್ಕೆ ಅಕ್ಕ ಕಾಕ ಗನ್ಯ ಅವತ್ತು ಬರ್ಸಿತ್ತಿಲ್ವ ಅದು. ಇಲ್ಲಿ ಬರೀ ಆಯಿಂದ ಆಹಾ ಗಂಟ ಬರೀ 2 ಸಲ. ಆಮೇಲೆ ಚಿನಿ ಅಲ್ಲಿ ಎಲ್ಲಿ ಬರೀತಿ, ಅಲ್ಲಿ ಅಳಿಸ್ಬಿಟ್ಟು ಬರೀ ಫಸ್ಟಿಂದ. ರಬ್ಬರಲ್ಲಿ ಅಳ್ಸೋಕು ಎಲ್ಲನೂ ಅಳಿಸೋ ಅಷ್ಟಾಗ್ಲವ ಬರೀವೆ. ಇದು ಎಂಥ ಬುದ್ಧಿವಂತೆ ಅಂದರೆ, ಇಲ್ಲಿ ನೋಡಿ, ಅವರು ಆಟು ಅಮ್ಮ ತನಕ ಬರೀರಿ ಅಕ್ಷರ ವರ್ಣಮಾಲೆ ಅಂತ ಬರೆದಿದ್ರೆ, ಇವಳು ಅವ್ರು ಹೆಂಗೆ ಬರ್ದವ್ರೆ ಅದು ನೋಡಿಕೊಂಡು ಸರಿ ದೀನ ಬರ್ದಿರೋದ ಬೇರೆಯವ್ರು ಬರ್ದಿರೋ? ನಿಜ ಹೇಳು, ನಿಜ. ಇದು ಪೆನ್ಸಿಲಲ್ಲಿ ನೀನು ಬರ್ದಿರೋದ ಬೇರೆಯವ್ರು ಬರ್ದಿರೋದ? ಪ್ರಾಮಿಸ್. ನನ್ನ ಮೇಲೆ ಆಣೆ ಮಾಡ್ಬಿಟ್ಟು ಹೇಳು, ಮಾಮಿ ಕಣ್ ಕಿತ್ಕೋತದೆ. ಇಷ್ಟು ಜನ ಬರೆಯಕ್ಕೆ ಬರ್ತದೆ ನಿಂಗೆ ಕನ್ನಡವ ಮುದು? ನೋಡಿ, ಅವರು ಹಂಗೆ ಬರ್ದವ್ರೆ, ಇವಳು ಗೊತ್ತಿಲ್ಲ, ಇವ್ರು ಬರ್ದಿರಂಗೆ ಕೆಳಗಡೆ ಬರಿಬೇಕೇನೋ ಅಂದ್ಬಿಟ್ಟು ಆಟು ಅಮ್ಮು ಅಕ್ಷರ ವರ್ಣಮಾಲೆ 2 ಅಂತ ಬರ್ದವಳೆ. ನೋಡಿ ಬುದ್ಧಿವಂತೆ, ಅವ್ರು ಬರ್ದಂಗೆ ಬರೀ ಅಂತ ಅಲ್ಲ ಹೇಳಿರೋದು. ಇಲ್ಲಿ ನೋಡಿ ವ್ಯಂಜನಗಳು ಹೆಂಗೆ ಬರ್ದವಳೆ, ವ್ಯಂಜನಗಳ. ನೀನು ಕನ್ನಡ ಸರಿಯಾಗಿ ಬರ್ದಿದ್ದಿ, ಬಟ್ ಅವರು ವ್ಯಂಜನಗಳು ಅಂದರೆ ಕಾಕ ಗನ್ಯ ಚ ಜನ್ನ ಅದು ಬರೆಯೋಕೆ ಹೇಳಿರೋದು. ಅದನ್ನ ಬರ್ಕ ಬನ್ನಿ ಅಂತ ಅವ್ರು ಬರ್ದಿರೋದು, ಹೋಮ್ ವರ್ಕ್ ಕೊಟ್ಟಿರೋದು. ಅಳಿಸಿ ಈಗ ಇದನ್ನು ಫಸ್ಟಿಂದ ಅಮ್ಮ ತನಕ ಬರೀವ್ರಿ. ಅಳಿಸಿ, ಇದು ರಬ್ಬರ್ ತೊಗೊಂಡು ಬೇಗ. ಫ್ರೆಂಡ್ಸ್, ಮುದ್ದೆಗೂ ಇಟ್ಟಿದ್ದೀನಿ. ಮುದ್ದೆ ತಿರ್ಕೊಂಡು ಕೃತಂಗೆ ಮಾಡಿಸ್ಬೇಕು ಇವಾಗ ಹೋಮ್ವರ್ಕ್ನ. ಹಾಯ್ ಹೇಳು, ಹಾಯ್ ಫ್ರೆಂಡ್ಸ್ ಅನ್ಬೋದು. ನಮ್ಮ ಕೃತನ್ ಜುಟ್ಟು ನೋಡಿ ಫ್ರೆಂಡ್ಸ್, ಫುಲ್ ಬ್ಯುಸಿ ಕೃತಜ್ಞ. ಮುದ್ದು ಮಾತಾಡೋದಿಲ್ವಾ? ಮಾತಾಡೋದಿಲ್ವ ಚಿನ್ನು? ಮಾತಾಡೋದಿಲ್ಲ ಫ್ರೆಂಡ್ಸ್. ಇವಳು ಹ್ಯಾಪಿ ಬರ್ತ್ಡೇಗೆ ಯಾರು ವಿಶ್ ಮಾಡಬೇಡಿ.
ಅವಳು ನಿಮ್ಮ ಜೊತೆ ಮಾತಾಡಲ್ವಂತೆ. ಮತ್ತೆ ಮಾತಾಡು ಹಾಯ್ ಅನ್ನೋ. ಚಿನ್ನ ನಿಂಗೆ ಗೊಂಬೆ ಕೇಕ್ ತಾನೇ ಬರ್ತಡೆಗೆ? ಮತ್ತೆ ಗೊಂಬೆ ಕೇಕ್ ಕೇಳೋದಿಲ್ಲ ನಾನು. ಹಾಯ್ ಹೇಳು ಎಲ್ರಿಗೂ. ಹಾಯ್ ಫ್ರೆಂಡ್ಸ್ ಅಂಚುನು. ಅಯ್ಯೋ ಭಾಳ ನರಕ ಪಡ್ತಾವಳೆ ಕೃತ್. ಅಳಿಸ್ಚಿನು ಫಸ್ಟು ಬರೀ ಪೆನ್ಸಿಲು ರಬ್ಬರ್ ತಗೊಳ್ಳೋದೇ ಆಯ್ತದಪ್ಪ ನಿಂದು. ರಬ್ಬರ್ ತಗೋಚಿನು, ರಬ್ಬರ್ ನೋಡ್ಚಿನು ನೀನು ಹಿಂದೆ ಅದೇ ಹಿಂದೆ ಬಿದ್ದದೆ ನೋಡ್ಚಿನು. ಸಂದು ಹಾಕಿ ಅಮ್ಕಿ ಮಾಡು. ತಗೋ ರಬ್ಬರ್ ಅಳಿಸು, ರಬ್ ಮಾಡು ಎಲ್ಲನೂ ಫಸ್ಟಿಂದ ಬರೀವೆ. ಅದು ಇರಲಿ ಬಿಡು ಪರವಾಗಿಲ್ಲ. ಇದು ಬರೀ ಅದು ಯಾರು ಬರ್ದಿರೋದು ಪೆನ್ಸಿಲಲ್ಲಿ? ಹ್ಞೂ ಬರೀ. ನಂಗೆ ಯಾಕೋ ಡೌಟು ನೀನು ಬರ್ತಿದ್ದೀಯ ಅಂತ. ಜಾ ಎಷ್ಟು ಚೆನ್ನಾಗಿ ಬರೀತದೆ ಮುದ್ದ. ಬರೀ. ಓ ಬರೀತಾವಳೆ ಕಣ ಪೆನ್ಸಿಲೇ ಮುದ್ದಾಯ್ತು. ಆ ಕಡೆ ಪೆನ್ಸಿಲಲ್ಲಿ ಬರೀ. ಚಿನ್ನ ನಿಂಗೆ ಕನ್ನಡ ಎಲ್ಲನೂ ಬರೀ ಕಲ್ತ್ಕೊಂಡಿದ್ಯಾ? ಎಲ್ಲ ಎತ್ತು ಕತ್ತ ಮೇಕೆ ವಾ. ಓಕೆ ಗುಡ್. ಇದಾಗ ಅಳಿಸ್ಬಿಟ್ಟು ರಬ್ ಮಾಡು ಬೇಗ. ಫ್ರೆಂಡ್ಸ್ ಕೃತುಗೆ ಸ್ವಲ್ಪ ಅದೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಬಂದೆ. ಇದು ನವಿಲು ಕಾಣ್ತಾ ಇದೆಯಲ್ಲ, ಮುಂದೆ ಆ ಟಿ ವಿ ಇದೆಯಲ್ಲ ಆ ಗೋಡೆ ಹತ್ರ ಆಯಿತು. ಇವಾಗ ಡೋರ್ ಇದೆಯಲ್ಲ ಡೋರ್ ಹಿಂದೆ ಆದಂಗೆ ಅಂಟಿಸಿದ್ದೀನಿ. ಬಟ್ ಅಷ್ಟು ಏನು ಗಮ್ಮಿರಲಿಲ್ಲ, ಅಂಟಿಸ್ದೆ. ಅದಾದಮೇಲೆ ಅಂಟಿಸೋಕ್ಕೆ ತುಂಬ ಕಷ್ಟ ಆಯಿತು. ಸ್ವಲ್ಪ ಫೆವಿಕಿಕ್ ಇತ್ತು, ಫೆವಿಕಿಕ್ ಎಲ್ಲ ಹಾಕಿ ಏನೇನೋ ಸರ್ಕಸ್ ಮಾಡಿ ಒಂದು ಲೆವೆಲ್ಗೆ ಅಂಟಿಸಿದ್ದೀನಿ. ನೀಟಾಗಿ ಅಷ್ಟು ಬಂದಿಲ್ಲ, ಮಧ್ಯದಲ್ಲಿ ಸ್ವಲ್ಪ ಈ ಥರ ಆಗಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅವರು ಕಿತ್ತಾಕಿದ್ರು. ಮತ್ತು ಚಿಕ್ಕ ಚಿಕ್ಕದು ಫ್ಲವರ್ಸ್ ಎಲ್ಲ ಅಂಟಿಸಿದ್ನಲ್ವ, ಅದು ಯಾವುದೂ ಸಿಗಲಿಲ್ಲ, ಅದೆಲ್ಲ ಕಳೆದೋಗ್ಬಿಟ್ಟಿತ್ತು. ಈ ಥರ ದೊಡ್ಡದು ಮಾತ್ರ ನವಿಲೆಲ್ಲ ಇತ್ತು. ಇನ್ನೊಂದು ಸ್ವಲ್ಪ ಚಿಕ್ಕ ಚಿಕ್ಕ ಫ್ಲವರ್ಸ್ ಎಲ್ಲ ಇರಲಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ. ಇದೆ ನಾನು ಆಲ್ಮೋಸ್ಟ್ ಇದನ್ನು ತೊಗೊಂಡೆ ಒಂದು 5 ಇಯರ್ಸ್ ಆಯಿತು. ಕೃತು ಬಾಣ್ತಿಲಿದ್ದಾಗಲೇ ಬುಕ್ ಮಾಡಿ ತೊಗೊಂಡಿದ್ದು. ಫ್ಲಿಪ್ಕಾರ್ಟಲ್ಲಿ ಏನೋ ಅನಿಸುತ್ತೆ 250 ರೂಪಾಯಿ ಏನೋ ಚಿಲ್ಲರೆ ಕೊಟ್ಟಿದ್ದೆ. ನಂಗೆ ಅಷ್ಟು ಕರೆಕ್ಟಾಗಿ ನೆನಪಿಲ್ಲ. ಬಟ್ ವೈಟ್ ಗೋಡೆಗಂತೂ ಸಖತ್ತಾಗಿ ಕಾಣ್ತಾ ಇತ್ತು. ಇವಾಗ ಆರೆಂಜ್ ಕಲರ್ ಅಲ್ವಾ, ಈಗಲೂ ಪರವಾಗಿಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ವೈಟ್ ಕಲರ್ ಗೋಡೆಗಂತೂ ಇನ್ನೂ ಮಸ್ತಾಗಿ ಕಾಣ್ತಾ ಇತ್ತು. ಕೃತು ನೋಡಿಬಿಟ್ಟು ಶಾಕ್ ಆದಳು, ವಾವ್ ಅಮ್ಮ ಚೆನ್ನಾಗೈತೆ ಅಂತ. ಯಾಕಂದರೆ ಅದು ಮತ್ತೆ ಆ ಜಾಗಕ್ಕೆ ಬರುತ್ತೆ ಅಂತ ಅವಳಿಗೂ ಗೊತ್ತಿರಲಿಲ್ಲ. ಹಾಗಾಗಿ ಅದು ನೋಡಿಬಿಟ್ಟು ಖುಷಿಪಟ್ಲು. ಅಲ್ಲಿಂದ ನಾನು ಇಲ್ಲಿಗೆ ಬಂದೆ. ಇಲ್ಲಿ ಈ ಥರ ಹೂ ಬೊಕ್ಕೆಗಳಿದೆಯಲ್ಲ, ಇದನ್ನೆಲ್ಲ ಎತ್ಕೊಂಡು ಅದಾದ್ರ ಜಾಗಕ್ಕೆ ಜೋಡಿಸ್ಬಿಡೋಣ ಅಂತ ಹೇಳಿ. ಮೇಲ್ಗಡೆ ಅವೇ ನಮ್ಮಮ್ಮ ಪಾಪ ಮಲ್ಕೋತು ಬೆಳಗ್ಗೆಯಿಂದ ಕೆಲಸ ಮಾಡಿ. ಚಿನಿ ಹಿಡ್ಕೊ, ಚಿನಿ ಇದನ್ನ ಹಿಡ್ಕೊ ಬಂಗಾರ, ಚೇರ್ ಮೇಲೆ ಇಡು. ನನ್ನ ಮಗ ನಂಗೆ ಹೆಲ್ಪ್ ಮಾಡಿಕೊಡ್ತು. ಇವೆಲ್ಲ ತೊಳೆದಿಟ್ಟಿರೋ, ಹಿಡ್ಕೊ ಬಂಗಾರ. ಇನ್ನೆಷ್ಟವೇ, ಇನ್ನೂ ಒಂದಿರಬೇಕೇನೋ. ಹಾರ ಇಲ್ಲೊಂದೈತೆ, ಇನ್ನೊಂದೈತೆ. ಹಿಡ್ಕೊ ಮುಗ್ದು ಮುದ್ದು 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 ಬಿದ್ದೋಯ್ತು, ಸಾರಿ. ಓ ಇಷ್ಟೊಂದವಲ್ಲ ಮುದ್ದು, ಹಿಂದೇವೆ ತಗೊಳಕಾಯ್ತಾ ಇಲ್ಲ. ಕೊಡು, ಇಲ್ಲಿ ನಮ್ಮ ರೂಮಿಗೆ ಜೋಡಿಸ್ಕೊಳ್ಳೋಣ ಇವನ್ನ. ತಗೊಬ ಪಪ್ಪು ಅವೆಲ್ಲನೂ. ನನ್ನ ಮಗ ತಗೊಬತ್ತಾಳೆ ಗೊಂಬೆ ನಮ್ಮ ರೂಮ್ಗೆ. ಸೂಪರ್. ಅಲ್ಲಿಗೆ ಇಲ್ಲಿಗಲ್ಲ, ಯಾಕವ ಇನ್ನೆಲ್ಲಿಗೆ? ಒಂದೇ ಕಲರಾ? ಇದು ಬಿದ್ದೋಯ್ತಲ್ಲ, ಅದು ಸೇರಿಸಿದ್ರಾ? ತಗೊಬ. ಅದು ಸೇರಿಸಿಲ್ಲ ಅಲ್ಲದೆ ಕೆಳಗಡೆ ತಗೊಬ. ಇನ್ನೇ ಮಂಚದ ಮೇಲೆ ಬೆಡ್ಶೀಟ್ ಹಾಸಿಲ್ಲ, ಹಾಸ್ಕೋಬೇಕು ಫ್ರೆಂಡ್ಸ್. ಇದು ದೊಡ್ಡ ದೊಡ್ಡ ಲಾಂಗು ಎಂಥದ್ದು ಕ್ರಾಪ್ ಟಾಪ್ಸು ಮತ್ತು ಲಾಂಗ್ ಗೌನ್ಸ್ಗಳು ಪೆಟ್ಟಿಗೆಗೆ ಇಟ್ಟಿದ್ದು. ನಮ್ಮಮ್ಮ ಪೆಟ್ಟಿಗೆನ ತೊಳೆದು ಇದೆಲ್ಲ ಬಿಸಿಲಲ್ಲಿ ಒಣಗಿಸಿ ಮಡ್ಚಿಟ್ಟೈತೆ. ಬೆಳಗ್ಗೆ ಗಟ್ಟದ ಮೇಲೆ ಹಾಕಬೇಕು, ಬೀರಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು. ನಾನು ಊಟ ಮಾಡಿದ್ನಲ್ಲವ, ಅವೆಲ್ಲನೂ ಎತ್ತಿಡ್ತೀನಿ ತಾಳು, ಹಾಸ್ಕೊಳ್ಳಿವೆ. ಮುದ್ದು ಇವಾಗ ಹೆಂಗೆ ಕಾಣ್ತದೆ ನಮ್ಮ ರೂಮು? ಬೆಡ್ಶೀಟ್ ಹಾಸ್ಬಿಡೋದ ಇಬ್ಬರು ಸೇರಿಕೊಂಡು ಮುದ್ದು? ಹ್ಞೂ ಇಲ್ಲೇ ಮಲ್ಕೊಳ್ಳೋದು. ನಂಗೆ ಸೊಂಟ ನೋವು ಚಿನಿ, ಓಡಾಡಿ ಓಡಾಡಿ ನಂಗೆ ಹಾಸಿಗೆ ಮೇಲೆ ಮಲ್ಕೋಬೇಕು. ಹ್ಞೂ ದಿವಾನ್ ಕಟ್ ಮೇಲೆ ಮಲ್ಕೋಗು. ಬುಡು ಬೆಳಗ್ಗೆ ಹುಯ್ಕೊಳಕೈತದ ಹೋಗು. ಬುಡವ ಈಗೇನು ಮಾಡೋಕ್ಕೆ, ಬೆಳಗ್ಗೆಗೆ ಹಂಗಿದ್ರು ಇದು ಮಾಡಬೇಕಲ್ಲ. ಚಿನಿ ಬೆಡ್ಶೀಟ್ ಹಾಸ್ಕೊಳ್ಳೋಣ, ಇಬ್ಬರು ಸೇರಿಕೊಂಡು ಬನ್ನಿ. ನಾನು ಡ್ಯೂಟಿಗೆ ಹೋಗ್ತೀನಿ, ನೀನು ಕಾನ್ವೆಂಟ್ಗೆ ಹೋಗ್ತೀಯ. ಮುದ್ದು ಮುದ್ದು ಇದೊಂದು ವಾರ, ಆಮೇಲೆ ರಜೆ ಕೊಡ್ತಾರೆ ನಿಂಗೆ. ಹ್ಯಾಪಿ ಚಿನಿ. ಎಲ್ರಿಗೂ ಹಾಯ್ ಹೇಳು. ಊಟ ಆಯ್ತಾನು? ಇನ್ನೊಂದು ಮುಂದಿನ ವಾರಕ್ಕೆ. ಚಿನಿ ಎಲ್ರದ್ದು ಊಟ ಆಯ್ತಾ ಕೇಳಿ, ಊಟ ಆಯ್ತಾ ಕೇಳಿ. ಯಾಕ್ರಿ ಮುದ್ದು ದಾಕೋವಂಗೆ ಆಡ್ತೀವಲ್ಲ, ಹೋಗೋ ನೀನು ಹ್ಯಾಪಿ ಬರ್ತ್ಡೇಗೆ ಏನು ತಗೊಡೋಕೆ ದುಡ್ಡಿಲ್ಲ ನಂತು. ವೀಡಿಯೋ ಮಾಡಿದ್ರೆ ತಾನೇ ದುಡ್ಡು ಬರೋದು ನಮಗೆ. ಮನೆ ಬರ್ತಡೆ ಮುಗಿದ್ಮೇಲೆ ಆಯಿತಾ? ಚಾಂದಮ್ಮನ ಮದುವೆ ಅಷ್ಟರಲ್ಲಿ ಮನೆ ಬರ್ತದೆ ನಿಂಗೆ.
ಚಿನಿ ಎಲ್ರದ್ದು ಊಟ ಆಯ್ತಾ ಕೇಳಿ. ಮನೆ ಬುಕ್ ಮಾಡಿ ಆಮೇಲೆ ಲಾಸ್ಟ್ ಬರುತ್ತೆ. ಫಸ್ಟು ಎಲ್ರಿಗೂ ಊಟ ಆಯ್ತಾ ಕೇಳಿ. ಊಟ ಆಯ್ತಾ ನೀಟಾಗಿ ಕೇಳೋದಾದ್ರೆ ಕೇಳಿಲ್ಲ ನಾನು ವಿಡಿಯೋದಲ್ಲಿ ಬರ್ಬೇಡ ನೀನು. ಊಟ ಆಯ್ತಾ ಹಂಗೆ ಕೇಳ್ತಾರ, ಪ್ರೀತಿಯಿಂದ ಕೇಳಬೇಕು. ಊಟ ಆಯ್ತಾ ಆಮೇಲೆ ಲೈಕ್ ಮಾಡಿ ಕಮೆಂಟ್ ಮಾಡಿ ರೆಸ್ಟ್ ಮಾಡಿ. ಆಮೇಲೆ ಚೆನ್ನಾಗಿದ್ದೀರಾ ಎಲ್ರು ಅಂತ ಕೇಳ್ಸಿನು. ಎಲ್ಲರೂ ಚೆನ್ನಾಗಿದ್ದೀರಾ? ನಮ್ಮ ವೀಡಿಯೋಸ್ ಚೆನ್ನಾಗಿ ಬರ್ತಾಯ್ತೋ ಇಲ್ಲೋ? ನನ್ನ ವೀಡಿಯೋಸ್ ಚೆನ್ನಾಗಿ ಗೊತ್ತಾಯ್ತೋ ಇಲ್ಲೋ? ನೀ ಯಾಕೆ ಎಲ್ಲ ಜಾಸ್ತಿ ನೋಡ್ತಾ ಇಲ್ಲ? ನೀವೆಲ್ಲರೂ ಯಾಕೆ ಜಾಸ್ತಿ ನೋಡ್ತಿಲ್ಲ? ಜಾಸ್ತಿ ನೋಡಿ, ಜಾಸ್ತಿ ನೋಡಿ, ಜಾಸ್ತಿ ದುಡ್ಡು ಬರಲಿ. ಜಾಸ್ತಿ ದುಡ್ಡು ಬರಲಿ. ಬ್ಯಾಡ್ ಕಾಮೆಂಟ್ಸ್ ಮಾಡಬೇಡಿ ಅಮ್ಮಗೆ ಬ್ಯಾಡ್ ಕಾಮೆಂಟ್ಸ್ ಮಾಡಬೇಡಿ ಪ್ಲೀಸ್. ಪ್ಲೀಸ್ ಗುಡ್ ಕಮೆಂಟ್ಸ್ ಮಾಡಿ. ಗುಡ್ ಕಮೆಂಟ್ಸ್ ಮಾಡಿ. ಚಿನಿ ಎಲ್ಲರೂ ನಿನ್ನ ಬರ್ತಡೇಗೆ ವಿಶ್ ಮಾಡ್ತಾರಲ್ಲ, ಅವ್ರಿಗೆ ಏನು ಹೇಳ್ತೀಯಾ? ಇನ್ನೂ ವಿಶ್ ಮಾಡಿಲ್ಲ, ನೆಕ್ಸ್ಟ್ ವೀಕ್ ಎಲ್ಲ ವಿಶ್ ಮಾಡ್ತಾರಲ್ಲ ಹ್ಯಾಪಿ ಬರ್ತ್ಡೇ ಕೃತಜ್ಞ ಅಂತ. ಆಗ ಅವ್ರಿಗೆ ನೀನು ಏನು ಹೇಳ್ತೀಯ? ಥ್ಯಾಂಕ್ಸ್ ಅಂತೀನಿ. ಥ್ಯಾಂಕ್ ಯು ಅಂದ ಒಂದು ಪಪ್ಪಿ ಅಡ್ವಾನ್ಸಾಗಿ ನೀನು ಪಪ್ಪಿ ಕೊಟ್ಬಿಡು ಅವ್ರು ಎಲ್ಲರಿಗೂ. ಮುದ್ದ ಬಮ್ಮಗ್ ನೀ ಕೆಲಸ ಅವೇ ಮಾತಾಡ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇಲ್ಲ. ಕೆಲಸ ಮಾಡಿ ಬಮ್ಮಗ್ನು ಬೇಗ. ಏನು ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ನಾವೀಗ? ಫ್ರೆಂಡ್ಸ್ ಈಗ ಆಸ್ಕೆ ಮೇಕಿ ಬೇಸೆಟ್ಟ ನಾನು ನೋಡು ಅಲ್ಲಿ ಯಾರು ತೋರಿಸ್ತೀನಿ. ಏನು ಮಾಡ್ತಾ ಇದ್ದೀವಿ ಹೇಳು? ಹಾಂ ಆಮೇಲೆ ನೀಟಾಗಿ ಹಾಸಮ್ಮ ಕೊಡು. ಹಂಗೆ ನೀಟಾಗಿ ಹಾಸ್ತಾಳೆ. ನಮ್ಮ ಅವ್ವಂಗೆ ವಿಡಿಯೋ ಮಾಡಕ್ಕೆ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಸೀನಾ ಹಿಡ್ಕೊ, ಇನ್ನು ದಿಮ್ ಕವರ್ ಹಾಕ್ಬೇಕು, ಮಲಿಕಬೇಕು. ಹ್ಞೂ ಬಂದೆ ತಾಳಪ್ಪಿ ಕುಡಿಯಾಕೋ ಕೆಲ್ಸಕ್ಕ ಬಂದೆ ತಾಳ ಸಾಕಾ. ಇದೆಲ್ಲ ಲೋಟಿತ್ತು. ಅಲ್ಲೇ ಇರಮ್ಮ ಬತ್ತಿನ ಹಾಸ್ತಾ ಇರೋ ಮೊದಲು ನೀರು ಕೊಟ್ಬಿಟ್ಟು ಬತ್ತೀನಿ ತಾತಂಗೆ. ಇನ್ನು ಇದು ಕೆಲಸ ಆಗಿಲ್ಲ ಫ್ರೆಂಡ್ಸ್. ಇವಾಗ ಏನು ನೈಸ್ ಮಾಡ್ತಾ ಇದೀಯಾ? ನೈಸ್ ಮಾಡ್ತಾ ಏನ ಫೋನಾ ಚೆನ್ನಾಗಿ ಕಾಣ್ತದ ಬ್ಯಾಟ್ರಿ. ಬ್ಯಾಟ್ರಿ ಅದಲ್ಲ ಹಾಕೋ ಕೊಡೋಣ. ಕೃತ ಹಾಸ್ತ ಮಗಳು ಮನಿಕೊಂಡೆ ಹಾಸ್ತಾವ್ರ ಕಣ ಮೇಡಮ್ ಅವರು. ಹಾಸ್ಬಿಟ್ರೆ ಸಾಕ, ವಿಡಿಯೋದಲ್ಲಿ ಯಾರು ಮಾತಾಡ್ತಾರೆ? ಮಾತಾಡು, ನೀನು ಮಾತಾಡ್ಬೇಕು ಚಿನ್ನು. ಇದು ನಿಂದು ತಾನೇ ಚಾನಲು. ಹಾಂ ಚಿನ್ನು ಏನು ಮಾಡ್ತಾ ಇದ್ದಿ ಹೇಳಿ ಚಿನ್ನು. ನಿಂಗೆ ಮಾತಾಡೋ ಬರಲ್ಲ ವಿಡಿಯೋದಲ್ಲಿ. ನೋಡಿ ಪೇವಿಕ್ಕಿಕ್ಕೆಲ್ಲ ಕೈಗೆ ಅಂಟ್ಕೊಬಿಟ್ಟೈತೆ. ನವಿಲು ಅಂಟಿಸ್ತಾ ಇದ್ನಲ್ಲ ಅದ್ರ ಕೆಳಗಡೆ ಸುಮಾರು ಚಿಕ್ಕ ಚಿಕ್ಕದು ಫ್ಲವರ್ಸ್ ಇತ್ತು, ಅದೆಲ್ಲ ಕಿತ್ತಾಕ್ಬಿಟ್ಟವ್ರೆ. ಅಷ್ಟು ಮಾತ್ರ ಉಳ್ಕೊಂಡೈತೆ ನವಿಲು. ಅದೇ ಕಾಲು ಗಂಟಿಸ್ತೆ. ನೀಟಾಗಿ ಹಾಸಿಲ್ಲ, ತಾಳ್ಮಗ್ನೆ ನೀಟಾಗಿ ಹಾಸನ ಎಲ್ಲ. ನಾನು ಬದ್ದು ಕೈ ಹಾಕ್ತೀನಿ. ರೂಮ್ ಅಂತೂ ಸಿಂಪಲ್ಲಾಗಿ ರೆಡಿ ಆಯಿತು. ಅಲ್ಲೊಂದು ಗಣೇಶನ ಇಟ್ಟಿದ್ದೀನಿ. ಬೆಳಗ್ಗೆ ಸಲ ಎದ್ದು ಗಣೇಶನ ನೋಡೋಕ್ಕೆ ಅಂತ ಬ್ಯಾಗ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಬಿಕಾಸ್ ನಮ್ಮದು ಸ್ವಂತದ್ದು ಫೋಟೋ ಹಾಲಲ್ಲೇ ಐತೆ. ಮನೆಗೆ ಹೋಗ್ಕೊಳ್ಳೋಣ. ನಮ್ಮ ಅಪ್ಪದ ಇನ್ನೂ ಕೆಲಸ ಮುಗ್ದಿಲ್ಲ, ಮಾಡ್ತಾನೆ ಇದ್ದು. ಕೃತಜ್ಞ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ಗೆ ಹಾಕೊಳ್ಳಿ. ಅವ್ರ ಅಪ್ಪಂದು ಇವಳ್ದು ಫಸ್ಟ್ ಇಯರಲ್ಲಿ ಕೇಕ್ ಕಟ್ ಮಾಡ್ತಿದ್ಲಲ್ಲ, ಬರ್ಡೇ ಕೇಕ್, ಅದನ್ನು ಸಾಂಗೆಲ್ಲ ಸೆಟ್ ಮಾಡಿ ಮೇಡಮ್ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕವ್ರೆ. ಅಲ್ವ ಬಂಗಾರ? ಅದೇ ಥರ ಬೇಬಿ ಡಾಲ್ ಕೇಕ್ ಬೇಕಂತ ಈ ಸಲನೂ ಬೇಬಿ ಡಾಲ್ ಕೇಕ್ಗೆ ಹೇಳಿದ್ದೀನಿ, ಆರ್ಡ್ರ್ ಕೊಟ್ಟಿದ್ದೀನಿ ಆಲ್ರೆಡಿ. ಕೃತಜ್ಞ ಬರ್ಡೇ ಹತ್ತಿರ ಬಂತು. ನೆಕ್ಸ್ಟ್ ಸಂಡೇ March 22. 5 years ಬೇಬಿ. ನಿನ್ನ ಗರ್ಲ್ ಬೇಬಿನ ಬಾಯ್ ಬೇಬಿನ? ನೀನು ಬಾಯ್. ಗಂಡು ಮಗ ತಾನೆ ನೀನು? ಗಂಡು ಮಗ ತಾನೆ? ಗಂಡು ಮಗ ನೀನು? ಗಂಡು ಮಗ ಕನ ಮಾಡು. ನನ್ನ ಸಾಕೊಳ್ಳೋಳು ಗಂಡು ಮಗಳು. ಚಿನ್ನಿ ಗಂಡು ಪಾಪ ತಾನೆ ನನ್ನ ಸಾಕೋತಿತ್ತಾನೆ. ಎಷ್ಟು ಸತಿ ಹಾಡಾಕೋದು? ಈಗ ಹಾಕಿದೆಯಲ್ಲ, ಹಾಕ್ಬಿಡ ಇನ್ಸ್ಟಾಗ್ರಾಮ್ಗೆ, ಎಲ್ಲ ನೋಡ್ತಾರೆ. ಏನೇನೋ ಒತ್ಬಿಟ್ಟು ಏನೇನೋ ಹಾಕಿದ್ರೆ ಅದೇನದು ಅಂತಾರೆ, ಆಡ್ಕೋತಾರೆ. ಆಮೇಲೆ ಅಪ್ಪನ ಫೋಟೋ ನಿನ್ನ ಫೋಟೋ ಹಾಕಿದೆಯಲ್ಲ ಸಾಕು. ದೋನು ನನ್ನ ಫೋಟೋ ಚೆನ್ನಾಗಿರೋ ಹಾಡಕ್ಕೆ ನನ್ನ ಫೋಟೋಗೆ
ಫ್ರೆಂಡ್ಸ್, ಇದು ಮುಂಚೆ ಟಿ ವಿ ಇತ್ತಲ್ಲ, ವೈರ್ ಇದೆಯಲ್ಲ ಅಲ್ಲಿತ್ತು, ಅದ್ರ ರೆಡ್ ಹಾರ್ಟು ಅವ್ರು ಕಿತ್ತಾಕ್ಬಿಟ್ರು ಪೇಂಟ್ ಹೊಡಿಬೇಕಾದ್ರೆ. ನನ್ನ ತಂಗಿ ಮಾಡಿರೋದು ಅದು ಉಲ್ಲನಲ್ಲಿ. ಆ ಥರದೊಂದು 3 ಮಾಡಿದ್ಲು, ಬಟ್ ಅದೊಂದೇ ಉಳ್ಕೊಂಡಿದ್ದು. ಅದನ್ನು ನನಗೆ ಎಸೆಯೋಕ್ಕೆ ಮನಸ್ಸಾಗಿಲ್ಲ, ನಾನು ರೂಮ್ಗೆ ಹಾಕ್ಕೊಂಡೆ. ಅಲ್ಲಿಂದ ಬಂದ್ಬಿಟ್ಟು ಇಲ್ಲೊಂದು ಸ್ವಲ್ಪ ಧೂಳೆಲ್ಲ ಬಿದ್ದಿತ್ತು. ಆಮೇಲೆ ನಮ್ಮಮ್ಮ ಹೇಗೇಗೋ ಆರ್ಗನೈಸ್ ಮಾಡಿತ್ತು. ಅಂದರೆ ಮೇಲ್ಗಡೆ ಕ್ರೀಮ್ಗಳಿದೆಯಲ್ಲ, ಎಣ್ಣೆ, ಅದೊಂದು ಸ್ವಲ್ಪ ನಂಗೆ ಬೇಕಾದ ಥರ ಆರ್ಗನೈಸ್ ಮಾಡಿಕೊಂಡೆ. ಅಲ್ಲಿಂದ ಬಂದು ಇಲ್ಲಿ ಮೇಲ್ಗಡೆ ಬೊಕ್ಕೆಗಳೆಲ್ಲ ಇದನ್ನೆಲ್ಲ ಜೋಡಿಸ್ದೆ. ಮುಂಚೆ ಅಮ್ಮ 2 ಇಟ್ಟಿತ್ತು, ನಾನು ಅಲ್ಲಿ 3 ಇಟ್ಬಿಟ್ಟು ಗೊಂಬೆ ಒಂದು ಕೆಳಗಡೆ ಇಟ್ಟೆ. ಹಾಗೆ ಫ್ರಿಡ್ಜ್ ಅಂತೂ ತುಂಬ ಮೇಲ್ಗಡೆ ಎಲ್ಲ ಗಲೀಜಾಗಿತ್ತು. ಅದನ್ನೆಲ್ಲ ಒರೆಸಿ, ಮೇಲ್ಗಡೆ ಎಲ್ಲ ಒರೆಸಿ ಅದನ್ನೆಲ್ಲ ನೀಟಾಗಿ ಜೋಡಿಸಿ, ಆ್ಯಂಡ್ ಬೇಡದೇ ಇರೋದೆಲ್ಲ ಕೆಲವೊಂದಿತ್ತು, ಅದನ್ನೆಲ್ಲ ಎಸೆದೆ. ಇದೊಂದು ಫೋಟೋ ಫ್ರೇಮ್ದು ನೇತಾಕೋದು ಅವ್ರು ಹೆಂಗೋ ಉಲ್ಟಾ ಪಲ್ಟಾ ಕೊಟ್ಬಿಟ್ಟಿದ್ರು. ಮತ್ತು ಅದನ್ನು ಸರಿ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೆ, ಅದು ಏನಾಯಿತು, ಮುರಿದೋಗ್ಬಿಡ್ತು. ಅದನ್ನು ನ್ಯಾತಾಕೋದು ಇದೇ ಇಲ್ಲ. ಹಂಗಾಗಿ ಏನು ಮಾಡೋದು ಅಂತ ಗೊತ್ತಾಗ್ದೇ ಟಿ ವಿ ಸ್ಟ್ಯಾಂಡ್ ಹತ್ರ ಇಟ್ಟೆ. ಇವೆಲ್ಲನೂ ತೆಗಿತಾ ಇದ್ದೀನಿ. ಇದೆಲ್ಲ ಕ್ಲಿಪ್ಸ್ಗಳು ಹಾಕಿದ್ದು ಕೃತನವು. ಇದು ಯಾವುದು ಬೇಡ, ಡಬ್ಬಕ್ಕೆ ಹಾಕೋಣ ಅಂತ ಹೇಳಿ ತೆಗಿತಾ ಇದ್ದೀನಿ. ಆ್ಯಂಡ್ ಅಮ್ಮನೇ ಪಾಪ ಈ ಥರ ಗೊಂಬೆಗಳೆಲ್ಲ ಜೋಡಿಸಿದೆ. ನನಗೆ ನಿನ್ನೆ ರಾತ್ರಿನೇ ಜೋಡಿಸು ಅಂತು, ನನಗಂತೂ ಆಯ್ತಾ ಇಲ್ಲ ಅಂದರೆ ನನ್ನ ತಂಗಿ ಫೋಟೋ ಎಲ್ಲಿತ್ತು ಅಲ್ಲಿಗೆ ಹಾಕಿದ್ದೀವಿ. ಆ್ಯಂಡ್ ಗಡಿಯಾರನೂ ಕೂಡ ಎಲ್ಲಿತ್ತು ಅಲ್ಲಿಗೆ ಹಾಕಿದ್ದೀವಿ. ಮಿರರು ಕೂಡ ಎಲ್ಲಿತ್ತು ಅಲ್ಲಿಗೆ ಹಾಕಿದ್ದೀವಿ. ಏನೂ ಹೊಸ್ದಾಗಿ ಚೇಂಜ್ ಮಾಡಿಲ್ಲ. ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿತ್ತು ಅಲ್ಲಲ್ಲಿಗೆ ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ನವಿಲು ಅಲ್ಲಿಗೆ ಹಾಕಿದ್ದೀನಿ. ಅಷ್ಟು ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ವಸ್ತುಗಳು ಸೇಮಲ್ಲೇ ಇದೆ. ಇಲ್ಲಿಗೆ ಕೃಷ್ಣ ಉಲ್ಟಂ ಪಲ್ಟ ಆಗೋಗ್ಬಿಟ್ಟಿತ್ತು. ಆ ಕೃಷ್ಣನ್ನ ಆ ಥರ ನೇತಾಕಿದ್ದೀನಿ ನೀಟಾಗಿ. ನನಗೆ ನನ್ನ ಸಬ್ಸ್ಕ್ರೈಬರು ಗಿಫ್ಟ್ ಕೊಟ್ಟಿದ್ರಲ್ವ ಮನೆಗೆ ಬಂದು, ಆವಾಗ ಈ ಥರ ಕ್ಯೂಟ್ ರಾಧಾಕೃಷ್ಣಂದು ಈ ಥರ ಗೊಂಬೆ ಥರದ್ದು ಕೊಟ್ಟಿದ್ದರು. ಅದು ತುಂಬ ಚೆನ್ನಾಗಿದೆ. ನನಗೆ ಎಸೆಯೋಕ್ಕಾಗಲಿ ಅಥವಾ ಅದನ್ನು ಕಳ್ಕೊಳ್ಳೋಕ್ಕಾಗಲಿ ಇಷ್ಟ ಇಲ್ಲ. ತುಂಬ ಕ್ಯೂಟಾಗಿದೆ. ಫೈನಲಿ ಈ ಥರ ನವಿಲಿದೆ, ಅಲ್ಲಿ ನೋಡ್ತಾ ಇರ್ಬೋದು. ಸ್ವಲ್ಪ ನೀಟಾಗಿ ಕೂತ್ಕೊಂಡಿಲ್ಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಈ ಥರ ಫೈನಲಿ ನಮ್ಮ ಮನೆ ಕಾಣ್ತಾ ಇದೆ. ನಮ್ಮ ಅಪ್ಪಾಜಿ ಕೆಲಸದಿಂದ ಬಂದು ಟಿ ವಿ ನೋಡ್ತಾ ಮಲಗಿತ್ತು. ನಾನು ಜೋಕಾಲಿ ನೋಡಿದ್ರೆ ಖುಷಿ ಆಗ್ತಾ ಇದೆ. ಯಾಕಂದರೆ ತುಂಬ ದಿನ ಆಗಿತ್ತು ಜೋಕಾಲಿನೇ ಇರಲಿಲ್ಲ. ಅದೇನಕ್ಕೆ ಝೂಮ್ ಮಾಡ್ತಾಯಿದ್ದೀನಿ ಅಂದರೆ ಅಲ್ಲಿ ನಾನು ಚೆಲುವಿನ ಚಿತ್ತಾರ ಬಿಡಿಸಿದ್ದೀನಿ. ಅದಕ್ಕೆ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆದೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. 6:49 ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಎದ್ದು ಆಲ್ರೆಡಿ 20 ನಿಮಿಷ ಆಯಿತು. ಎದ್ದು ಟೀ ಇಟ್ಕೊಂಡು ಟೀ ಕುಡಿದು ಅಮ್ಮ ಹೊಡ್ಸ್ಲಿಗೆಲ್ಲ ಆಡಿಸಿಟ್ಟಿತ್ತು. ಅಮ್ಮ ಆಚೆ ಕಡೆ ಪಾತ್ರೆ ತೊಳಿತಾ ಇದ್ದಾರೆ. ಅಜ್ಜಿ ಎತ್ಕೋತಿದ್ದಾರೆ. ಅಜ್ಜಿಗೂ ಟೀ ಕೊಟ್ಟೆ. ಹೊಡ್ಸ್ಲಿಗೆ ಹಾಕು ಅಂತ ಹೇಳ್ತು. ನನಗೆ ಹೇಳೋಕ್ಕಾಗ್ತಾ ಇರಲಿಲ್ಲ. 6:30 ಎದ್ದೆ. ಹೊಡ್ಸ್ಲಿಗೆ ಹಾಕೋತಾ ಇದ್ದೀನಿ ಬಾಕ್ಸ್ಗೆ. ಸಾಂಬಾರೇನು ಮಾಡಿಲ್ಲ ಪಾಪ. ನಿನ್ನೆ ನಾನು ಎಷ್ಟು ಕೆಲಸ ಮಾಡೈತೆ ಅಂದರೆ, ನಾನು ಹೋಗೋಕ್ಕಿಂತ ಮುಂಚೆನೇ 5 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿರೋದು. ನನ್ನ ಮನೆಗೆ ಬಂದರೂ ಕೂಡ ಕೆಲಸ ಮಾಡ್ತಾನೆ ಇತ್ತು. ಏನು ಸಾಂಬಾರೇ ಮಾಡಿಲ್ಲ. ಮೆಣಸಿನ್ಕಾಯಿ ಖಾರ ಏನೋ ಐತೆ ಫ್ರಿಡ್ಜಲ್ಲಿ, ಅದನ್ನೇ ತೊಗೊಂಡು ಹೋಗ್ತೀನಿ. ಇದು ನಾನು ತೊಗೊಂಡು ಹೋಗೋದು ತಿಂಡಿಗೆ ಫ್ರೆಂಡ್ಸ್. ನಾನು ಮಧ್ಯಾಹ್ನದ ಊಟ ಅಲ್ಲೇ ಮಾಡ್ಕೊತೀನಿ. ಅಂದರೆ ಮುಂಚೆ ಒಂದೊಂದ್ಸಲ ತೊಗೊಂಡು ಹೋಗ್ತಾಯಿದ್ದೆ. ಈಗ ಅಡುಗೆ ಅವು ಮಾಡ್ತಾರಲ್ವ, ನಂದೇನು ಅಡುಗೆ ಇರಲ್ವಲ್ಲ, ಹಾಗಾಗಿ ತಿಂಡಿಗೆ ಮಾತ್ರ ನಾನು ಎತ್ಕೊಂಡು ಹೋಗೋದು. ಮಧ್ಯಾಹ್ನದ ಊಟ ನಾನು ಅಲ್ಲೇ ಮಾಡ್ಕೊತೀನಿ. ಇವಾಗ ಎಲ್ಲ ಇದನ್ನು ಬಾಕ್ಸ್ಗೆ ಹಾಕ್ಕೊಂಡು ರೆಡಿಯಾಗಿ ಸೀರೆ ಹಾಕ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ಕೃತಗೊಂದು ಹೊಡ್ಸ್ಲಿಗೆ ಹಾಕ್ಕೊಟ್ಟೆ. ಅಮ್ಮ ಹಾಕ್ಕೊಡು ಅಂತೂ ನೀರು ಬಿಡ್ತಾರಂತೆ. ಅಮ್ಮ ಫುಲ್ ಕೆಲಸ. ಕೃತಜ್ಞ ಯೂನಿಫಾರ್ಮ್ ಅವಳೇನೆ ಮುಖ ತೊಳ್ಕೊಬಂದು. ಸರಿ ಬರಲ್ಲ, ಬಾಯ್ ಮಾಡಿ ಬಂಗಾರ. ಇಲ್ಲ, ನಾನು ಹೋಯ್ತೀನಿ, ನಂಗೆ ಲೇಟ್ ಆಯಿತು, 7:30 ಆಯಿತು. ಮೂದು ನಾನು ಹೋಯ್ತೀನಿ. ಲೇಟ್ ಆಯ್ತದೆ ಬಂಗಾರ. ಬಾಯ್ ಲಬ್ಬು. ಲಬ್ಬುಮ್ಮ ನಾನು ಬಂದಿದ್ದಾಳೆ ಫ್ರೆಂಡ್ಸ್. ಅಮ್ಮ ಬರ್ತೀನಿ. ಬಾಯ್ ಕಣವ. ಚಿನ್ನು ಒಳಗೆ ತಿನ್ನೋಕ್ ಚಿನ್ನು. ನೀರದೇ ಅಲ್ಲಿ ಯೂನಿಫಾರ್ಮ್ ತ್ಯಾವಾಕಲ್ವಾ. ಅಜ್ಜಿ ಗೇಟ್ ಹತ್ರ ಬಿಟ್ಬಿಟ್ಟು ಹೋಯ್ತು. ಅಪ್ಪಾಜಿ ಬೈತಾ ಇತ್ತು ನಮ್ಮ ಅಮ್ಮನ. ಹೇಳ್ತು ಅಂದರೆ ಮನೆ ಒರೆಸ್ಬೇಕು ಅದು ಇದು ಅಂತಾಳೆ. ಬರೀ ಇದೆಯಾ ಹೇಳ್ದು, ಯಾರು ನಮಗೆ ಮನೆಯೇ ಕಟ್ಟಿಲ್ವಾ, ಹಂಗೆ ಹಿಂಗೆ ಅಂತವ. ನಾನು ಯಾರು ಸುಮ್ಮನೆ ಅದೇ ಮ್ಯೂಟ್ ಆದ. ಈಗ ನಾನು ಮಾತಾಡೋದು ಇನ್ನೂ ರೇಜ್ ಆಯ್ತದೆ ಅಂದ್ಬಿಟ್ಟು. ಗಂಡಸ್ರಿಗೆ ಏನು ಗೊತ್ತಿರುತ್ತೆ ಗೈಸ್. ಮನೆ ಅಷ್ಟು ಗಲೀಜಾಗೈತೆ. ಒರೆಸೇ ಇಲ್ಲ. ನಾನು ಒರೆಸಿದ್ನಲ್ವ ಮೊನ್ನೆ, ಅದೇನೆ ನೆನ್ನೆಯಿಂದ ಫುಲ್ ಎಲ್ಲ ಎತ್ತಿಟ್ಟೈತೆ, ಎಲ್ಲನೂ ಮಾಡೈತೆ. ಈಗ ನೆಲ ಒರೆಸೋಕ್ಕೆ ಮೂಟೆಗಳನ್ನ ಅಕ್ಕಿ ಬಿಡಿಸ್ಕೊಬಂದ್ಗಳ. ಮೂಟೆ ಅಲ್ಲೊಂದು ಇಲ್ಲೊಂದು ಬಿದ್ದಿತ್ತು. ಅದು ಬೆಳಗ್ಗೆ ಅಂತಿತ್ತು ಎತ್ತಿಡಿ ಒಂದು ಸ್ವಲ್ಪ ಮನೆ ಒರೆಸ್ತೀನಿ ಅಂತ. ಅದಕ್ಕೆ ಯಾರ್ಯಾವ್ದಕ್ಕೋ ಹಿಂಗೆ ಸಣ್ಣ ಪುಟ್ಟಕ್ಕೆ ನಮ್ಮ ಅಪ್ಪಾಜಿ ನಮ್ಮಮ್ಮ ಹುಟ್ಟಿಸಿ ಜಗಳ ಆಡೋದಿಲ್ಲ. ಯಾವಾಗಲೂ ಹೀಗೆ ಜಗಳ ಆಡ್ತಾನೆ ಇರ್ತಾರೆ. ನಾನು ಮೊಬೈಲ್ ಇಟ್ಕೊಂಡು ಮಾತಾಡೋದಕ್ಕೆ ಹೋಗೋ ಬರೋ ಬೈಕವರೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ.
ಅದೇ ಸಣ್ಣ ಪುಟ್ಟದ್ದು ಇದ್ದೇ ಇರ್ತದೆ ಮನೇಲಿ. ನಮ್ಮ ಅಪ್ಪಾಜಿ ಅಂತೂ ಚಿಕ್ಕ ಚಿಕ್ಕ ವಿಚಾರಕ್ಕೂ ಬೇಗ ರೇಜ್ ಆಗಿಬಿಡ್ತದೆ, ನಮ್ಮ ಅಮ್ಮನೂ ಅಷ್ಟೇ. ಈಗ ಟೈಮ್ ಬಂದು 7:45, ನಂಗೆ 8 ಗಂಟೆಗೆ ಬಸ್ ಇರೋದು. ಇನ್ನು 1/4 ಗಂಟೆಗೆ ಈ ಕೊಪ್ಪಳು ಗೇಟಿಂದ ಇವಾಗ ಸಾಲಿಗ್ರಾಮಕ್ಕೆ ಹೋಗಬೇಕು. ಹೋದರೆ ಖಂಡಿತವಾಗ್ಲೂ ಬಸ್ ಸಿಗುತ್ತೆ. ನೋಡೋಣ ಏನು ಸಿಗುತ್ತೆ. ಯಾರಾದರೂ ಬೈಕಲ್ಲಿ ಬರ್ತಾರಾ ನಮ್ಮೂರವರು, ಅಥವಾ ಆಟೋ, ಅಥವಾ 7:15 ಬಸ್ ಹೋಗಿದೆ ತಂದ್ರೆದು. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ನೀರು ಬರೋ ಅಂಥ ಪ್ಲೇಸು, ಎಲ್ಲ ನೀರೆಲ್ಲ ಬತ್ತೋಗ್ಬಿಟ್ಟೈತೆ. ಇವಾಗ ನಾನು ಇಲ್ಲಿಂದ ಹೆಂಗೋ ಹೋಗ್ತೀನಿ. ಸೊ ಹೆಂಗೆ ಹೋದ್ರೂ ನನ್ನ ಡ್ಯೂಟಿ ಟೈಮಿಂಗ್ಸ್ ಅಷ್ಟರಲ್ಲಿ ನಾನು ಹೋಗ್ತೀನಿ. ಬಟ್ ಅದೇ ಒಂದು ಬಸ್ಸು ಇಲ್ಲಿ ಮಿಸ್ ಆದರೆ ಅಲ್ಲೂ ಕೂಡ ಬಸ್ ಮಿಸ್ ಆಗುತ್ತೆ ಅಂತ ಒಂದು ಸ್ವಲ್ಪ ಭಯ ಅಷ್ಟೇನೆ. ಬಟ್ ಈ ಟೈಮಿಂಗ್ಸ್ಗೆ ನನಗೆ ಬಸ್ಗಳಿದ್ದಾವೆ. ನಾನು ಕೂದಲು ಅಷ್ಟು ನೀಟಾಗಿ ಬಚ್ಚಿರ್ತೀನಿ. ನಾನು ಕೂದಲು ಇರೋದೇ ಹಿಂಗೇನೋ ಹುಚ್ಚಿ ಥರ ಆಗೋಗ್ತೀನಿ. ನಿಮ್ಗೆ ಎಲ್ರಿಗೂ ಡೌಟ್ ಬರ್ಬೋದು, ಇವಳು ಯಾಕೆ ಫ್ರಂಟ್ ಕ್ಯಾಮ್ರಾದಲ್ಲಿ ಮುಖ ತೋರಿಸಲ್ಲ ಈ ಟೈಮಿಂಗ್ಸಲ್ಲಿ ಅಂತ. ತೋರಿಸ್ಬಾರ್ದು ಅಂತ ಹೇಳಿ, ಬಿಕಾಸ್ ಮನೇಲಿರ್ತೀನಲ್ಲ ಅವಾಗ ಮಾತ್ರ ಮುಖ ತೋರಿಸೋದು. ಯಾಕಂದರೆ ಸೀರೆ ಇರುತ್ತಲ್ವ, ಯೂನಿಫಾರ್ಮ್ ಸೀರೆ, ಅದಕ್ಕೋಸ್ಕರ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇಲ್ಲ. ನನ್ನ ಸೀರೆ ಎಲ್ಲೂ ಕಾಣೋದು ಬೇಡ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿ. ಅದ್ರ ಬಗ್ಗೆ ನನಗೆ ಜಾಸ್ತಿ ಹೇಳೋಕ್ಕೆ ಇಷ್ಟ ಇಲ್ಲ, ಆ್ಯಂಡ್ ಹೇಳೋದು ಬೇಡ. ನೀವು ಅರ್ಥ ಮಾಡ್ಕೋತೀರಾ ಅಂತ ಹೇಳಿ ಭಾವಿಸ್ತೀನಿ. ಇನ್ನೇನಿಲ್ಲ ಫ್ರೆಂಡ್ಸ್, ನಾನು ಇವಾಗ ಇಲ್ಲಿಂದ ಹೇಗೋ ಹೊರಡ್ತೀನಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಬಾಯ್. ನೆಕ್ಸ್ಟ್ ಡೈಲಿ ವ್ಲಾಗಲ್ಲಿ ಸಿಗೋಣ. ಟಾಟಾ, ಬಾಯ್.